ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದರು. ತುಂಬ ವರ್ಷಗಳೇ ಆಗೋಗಿತ್ತು ಮೀಟ್ ಮಾಡಿ. ಮದುವೆ ಆದಮೇಲಂತೂ ನಾವು ರೆಗ್ಯುಲರಾಗಿ ಮೀಟ್ ಮಾಡೋಕ್ಕೆ ಆಗೋದಿಲ್ಲ. ಏನಾದರೂ ಅವ್ರಿಗೆ ಕೆಲಸ ಇರುತ್ತೆ, ಇಲ್ಲಾಂದರೆ ನಮಗೆ ಕೆಲಸ ಇರುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಫಂಕ್ಷನಲ್ಲಿ ಮೀಟ್ ಮಾಡಿದ್ರೆ ಅಥವಾ ಯಾವುದಾದ್ರೂ ಫ್ರೆಂಡ್ಸ್ ಮದುವೆಗಿದ್ವಿ ಏನಾದರೂ ಇದ್ದರೆ ಆ ಟೈಮ್ನಲ್ಲಿ ಮೀಟ್ ಮಾಡಿದ್ದಷ್ಟೇ. ಅದನ್ನು ಬಿಟ್ಟು ರೆಗ್ಯುಲರಾಗಿ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಏಕೆಂದರೆ ಕೆಲವರು ಬ್ಯಾಂಗ್ಳೂರಲ್ಲಿರ್ತಾರೆ, ಇನ್ನು ಕೆಲವರು ಮೈಸೂರಲ್ಲಿರ್ತಾರೆ, ಬೇರೆ ಬೇರೆ ಊರಲ್ಲಿರ್ತಾರೆ. ಮದುವೆ ಆದಮೇಲಂತೂ ಮೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ರೇರಾಗಿ ಮೀಟ್ ಮಾಡ್ತಾ ಇದ್ವಿ. ಅವರು ಪರ್ಸ್ನಲ್ ಕೆಲಸಕ್ಕೆ ಇಬ್ಬರು ಬೆಂಗಳೂರಿಗೆ ಬಂದಿದ್ರಂತೆ. ಸೊ ಹಾಗಾಗಿ ಮೀಟ್ ಮಾಡೋಣ ಅಂತ ಹೇಳಿದರು. ಸರಿ ಆಯಿತು, ಯಾವುದಾದ್ರೂ ಕೆಫೆ ಅಥವಾ ರೆಸ್ಟೋರೆಂಟಲ್ಲಿ ಸಿಗೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಪ್ಲ್ಯಾನ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಹೊರಗಡೆ ಎಲ್ಲ ಪೂರ್ತಿ ಸುತ್ತಾಡಿ ನಮಗಂತೂ ಸುಸ್ತಾಗ್ಬಿಟ್ಟಿದೆ, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಕಂಪ್ಲೀಟ್ ಪ್ಲ್ಯಾನ್ ಚೇಂಜ್ ಆಯಿತು. ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ನೀಟಾಗಿ ಮನೆಯೆಲ್ಲ ಗುಡಿಸಿ ಒರೆಸಿ ನೀಟಾಗೆಲ್ಲ ಸೆಟ್ ಮಾಡಿದ್ದಾಯಿತು. ಏಕೆಂದರೆ ನಾವು ಮನೆಯಲ್ಲಿ ಹೆಂಗೆಂಗೋ ಇರ್ತೀವಿ, ಯಾರಾದರೂ ಗೆಸ್ಟ್ ಬರ್ತಾರೆ ಅಪರೂಪಕ್ಕೆ ಅಂದಾಗ ಸ್ವಲ್ಪ ಪ್ರೆಸೆಂಟೇಬಲಾಗಿ ಕಾಣಬೇಕಲ್ವ. ಅದಕ್ಕೋಸ್ಕರ ನೀಟಾಗೆಲ್ಲ ಸೆಟ್ ಮಾಡಿ ನಾನು ಕೂಡ ಒಂದು ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ನ ಹಾಕ್ಕೊಂಡು ರೆಡಿ ಕೂಡ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ನಾವು ಮೀಟ್ ಮಾಡ್ತಿರೋದು. ಒಂದು 2-3 ವರ್ಷನೇ ಆಗೋಗಿತ್ತು ಅನಿಸುತ್ತೆ ಮೀಟ್ ಮಾಡಿ. ಮೊದಲೇ ಹೇಳ್ದಂಗೆ ನಾವು ಫ್ರೀ ಇತ್ತು ಅಂದರೆ ಅವ್ರು ಫ್ರೀ ಇರ್ತಿರ್ಲಿಲ್ಲ. ನಾವು ಒಂದು ಫ್ರೆಂಡ್ಸ್ ಮದುವೆಗೆ ಹೋದರೆ ಅವರು ಬರ್ತಾ ಇರಲಿಲ್ಲ, ಆ ಥರ ಆಗ್ತಿರ್ತಿತ್ತು. ಇಲ್ಲ ಅವ್ರು ಹೋದರೆ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ತುಂಬ ದಿನ ಆದಮೇಲೆ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಕಾಲೇಜಲ್ಲಿ ಇರೋ ಥರನೇ ಫೀಲ್ ಆಗ್ತಾ ಇತ್ತು ನನಗೆ. ಏಕೆಂದರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದರೆ ಅದೇ ಥರ ಅಲ್ವಾ, ಚೆನ್ನಾಗಿ ಅನಿಸುತ್ತೆ. ನಮಗೆ ನಮ್ಮ ಕಾಲೇಜ್ ಲೈಫ್ ಅಂದರೆ ಕಂಪ್ಲೀಟ್ ಒಂಥರ ಹೆಂಗೆ ಅಂದರೆ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ನಮ್ಮದು ಕೋಹೆಡ್ ಅಲ್ಲ, PU ಮತ್ತು ಡಿಗ್ರಿ ಎರಡೂ ಕೂಡ ವುಮೆನ್ಸ್ ಕಾಲೇಜಲ್ಲೇ ಓದಿದ್ದು. ಹಾಗಾಗಿ ನಮಗೆ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್. ಕಾಲೇಜ್ ಲೈಫ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಕಾಲ್ ಮಾಡಿದ ತಕ್ಷಣ ನನ್ನ ಖುಷಿನೇ ಆಗ್ಬಿಡ್ತು. ಅಪ್ಪ ಫೈನಲಿ ಮೀಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ. ಸರಿ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ನಮ್ಮ ಫೇವ್ರೇಟ್ ಕೋಲ್ಡ್ ಕಾಫಿ ಮಾಡ್ತಾ ಇದ್ದೆ. ನಮ್ಮ 3 ಜನಕ್ಕೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಕೋಲ್ಡ್ ಕಾಫಿ ಅಂದರೆ. ಸೊ ಹಾಗಾಗಿ 3 ಜನಕ್ಕೂ ಸೇರಿ ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ. ಹಾಗೆ ಪಿಜ್ಜಾ ಪಾರ್ಟಿ ಕೂಡ ಅರೇಂಜ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಸ್ವಲ್ಪ ಪ್ಲಾನ್ ಎಲ್ಲ ಚೇಂಜ್ ಆಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಕೋಲ್ಡ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಐಸ್ ಕ್ಯೂಬ್ಸ್ ಬೇಕು. ನೋಡಿದ್ರೆ ಮನೆಯಲ್ಲಿ ಐಸ್ ಕ್ಯೂಬ್ಸೇ ಇರಲಿಲ್ಲ. ಅದಕ್ಕೋಸ್ಕರ ದಿ ಅಗಾರೋ ರೀಗಲ್ ಐಸ್ ಮೇಕರ್ನ ಬಳಸ್ಕೊಂಡು ಇನ್ಸ್ಟೆಂಟ್ ಆಗಿ ಐಸ್ ಕ್ಯೂಬ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡಿಟ್ಯಾಚಬಲ್ ಹ್ಯಾಂಡಲ್ ಬಂದಿರುತ್ತೆ, ಈಸಿ ಟು ಕ್ಯಾರಿ ಆ್ಯಂಡ್ ಪೋರ್ಟಬಲ್ ಕೂಡ. ಹಾಗೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಸುತ್ತಲೂ ಕೂಡ ಈ ಥರ ಕಾಣಿಸುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಆಗಿರುತ್ತೆ. ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ. 1.2 ಲೀಟರ್ ವಾಟರ್ ಕೆಪಾಸಿಟಿ ಆಗಿರುತ್ತೆ. 5 ಕಂಟ್ರೋಲ್ ಬಟನ್ಸ್ ಬರುತ್ತೆ. ಆನ್ ಮತ್ತು ಆಫ್ ಬಟನ್ ಆಗಿರುತ್ತೆ ಇದು. ಹಾಗೆ ಇದು ಸೆಲೆಕ್ಟ್ ಮಾಡ್ಕೊಳ್ಳೋದು ಲಾರ್ಜ್ ಅಥವಾ ಸ್ಮಾಲ್ ಅಂತ. ಹಾಗೆ ಇದು ಆ್ಯಡ್ ವಾಟರ್ ಬರುತ್ತೆ, ಐಸ್ ಫುಲ್ ಆಗಿದ್ರೆ ಬರುತ್ತೆ, ಮತ್ತು ಪವರ್ ಬಟನ್ ಸ್ಮಾಲ್ ಮತ್ತು ಲಾರ್ಜ್. ಹಾಗೆ ಡಿಜಿಟಲ್ ಡಿಸ್ಪ್ಲೇ ಆಗಿರುತ್ತೆ. ಈ ಥರ ಓಪನ್ ಮಾಡಿದ್ರೆ ಒಳಗಡೆ ಒಂದು ಬ್ಯಾಸ್ಕೆಟ್ನ ಕೊಟ್ಟಿರ್ತಾರೆ. ಇದನ್ನು ಈಸಿಯಾಗಿ ಡಿಟ್ಯಾಚ್ ಮಾಡಬಹುದು. ಹಾಗೆ ಒಂದು ಸ್ಪ್ಯಾಚುಲಾ ಐಸ್ ಕ್ಯೂಬ್ಸ್ನೆಲ್ಲ ತೆಗೆಯೋದಕ್ಕೆ. ಹಾಗೆ ಒಳಗಡೆ ನಿಮಗೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಇನ್ಸ್ಟೆಂಟಾಗಿ ಐಸ್ ಕ್ಯೂಬ್ಸ್ ಮಾಡ್ಕೋಬೇಕು ಅಂದರೆ ಬೆಟರ್ ಇದು. ಹಾಗೆ ಇಲ್ಲಿ ವಾಟರ್ನ ಫಿಲ್ ಮಾಡ್ಕೊಳ್ಳೋದು ಮ್ಯಾಕ್ಸಿಮಮ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಮ್ಯಾಕ್ಸ್ ಅಂತ. ಸೊ ಅಲ್ಲಿ ತನಕ ನಾವು ವಾಟರ್ನ ಹಾಕ್ಕೋಬೇಕು. ಸ್ವಿಚ್ ಆನ್ ಮಾಡಿಕೊಂಡು ನಾನಿಲ್ಲಿ ವಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಾಗುತ್ತಲ್ವಾ, ಅಲ್ಲಿ ಮ್ಯಾಕ್ಸ್ ಅಂತ ಇರುತ್ತಲ್ವ, ಅಲ್ಲಿ ತನಕ ನಾವು ವಾಟರ್ನ ಹಾಕ್ಕೋಬೋದು. ಅದಾದಮೇಲೆ ಈ ಬ್ಯಾಸ್ಕೆಟ್ನ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಪವರ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಬಟನಲ್ಲಿ ಸ್ಮಾಲ್ ಬೇಕಾ ಅಥವಾ ಲಾರ್ಜ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಮಾಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಐಸ್ ಕ್ಯೂಬ್ಸ್ ರೆಡಿ ಆಗೋದಕ್ಕೆ 6 to 7 ಮಿನಿಟ್ಸ್ ಬೇಕಾಗುತ್ತೆ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ 5 ಮಿನಿಟ್ಸ್ ಅಲ್ಲೆಲ್ಲ ಸ್ಮಾಲ್ ಐಸ್ ಕ್ಯೂಬ್ಸ್ ರೆಡಿ ಆಗಿದೆ ಅಂತ. ಏನಾದ್ರೂ ಈ ಥರ ಇನ್ಸ್ಟೆಂಟ್ ಆಗಿ ಬೇಕು ಅಂದಾಗ ಮಾಡ್ಕೋಬಹುದು. ಹಾಗೆ ನಾನಿಲ್ಲಿ ಸೆಲೆಕ್ಟ್ ಬಟನ್ನ ಮತ್ತೆ ಪ್ರೆಸ್ ಮಾಡಿ ಲಾರ್ಜ್ ಐಸ್ ಕ್ಯೂಬ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಬಂದು ಈ ಸೈಜಲ್ಲಿ ಬರುತ್ತೆ. ಲಾರ್ಜ್ ಐಸ್ ಕ್ಯೂಬ್ಸ್ ಬಂದು ನಮಗೆ 8 to 9 ಮಿನಿಟ್ಸಲ್ಲಿ ರೆಡಿ ಆಗಿರುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ನನಗಂತೂ ಈ ಐಸ್ ಕ್ಯೂಬ್ಸ್ನೆಲ್ಲ ನೋಡ್ತಾ ಇದ್ರೇ ಖುಷಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ಬೇಗ ರೆಡಿ ಆಗ್ತಾ ಇದೆ ಅಂತ. ಏನಾದರೂ ನಾವು ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತಂದರೆ, ಯಾರಾದರೂ ಗೆಸ್ಟ್ ಇನ್ಸ್ಟೆಂಟಾಗಿ ಬಂದುಬಿಟ್ರು, ಅವ್ರಿಗೇನಾದ್ರೂ ಕೂಲ್ ಡ್ರಿಂಕ್ಸ್ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಆರಾಮಾಗಿ ಈ ಐಸ್ ಕ್ಯೂಬ್ಸ್ಗಳನ್ನ ಮಾಡ್ಕೋಬಹುದು. ನೋಡ್ತಿದ್ದೀರಾ ಅಲ್ವಾ. ಹಾಗೆ ಈ ಬ್ಯಾಸ್ಕೆಟ್ ಪೂರ್ತಿ ನಮಗೆ ಐಸ್ ಕ್ಯೂಬ್ಸ್ ಫಿಲ್ ಆಯಿತು ಅಂತಂದರೆ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಐಸ್ ಕ್ಯೂಬ್ ಫುಲ್ ಅಂತ. ಸೊ ಹಾಗೆ ವಾಟರ್ ಕೂಡ ಖಾಲಿ ಆದರೆ ಆ್ಯಡ್ ವಾಟರ್ ಅಂತ ನಮಗೆ ಅಲ್ಲಿ
ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರುತ್ತೆ. ಹಾಗೆ ದೊಡ್ಡ ಐಸ್ ಕ್ಯೂಬ್ಸ್ ಅಂದರೆ ಲಾರ್ಜ್ ಐಸ್ ಕ್ಯೂಬ್ಸ್ ಬಂದು ಈ ಸೈಜಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಈಸಿಯಾಗಿ ನಾವು ಮಾಡ್ಕೋಬಹುದು. ಹಾಗೆ ನಿಮಗೆ ತೋರಿಸ್ತೀನಿ ಲಾರ್ಜ್ ಮತ್ತು ಸ್ಮಾಲ್ ಐಸ್ ಕ್ಯೂಬ್ಸ್ ಎಷ್ಟು ಸೈಜಲ್ಲಿದೆ ಅಂತ. ಹಾಗೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ಬಾಟಮ್ನಲ್ಲಿ ಈ ಥರ ಒಂದು ಲಿಡ್ ಥರ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಎಕ್ಸ್ಟ್ರಾ ವಾಟರ್ ಇದ್ರೆ ಬಂದ್ಬಿಡುತ್ತೆ. ಅದಾದಮೇಲೆ ಬಟ್ಟೆಯಿಂದ ಒರೆಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ 16 AMP ಪ್ಲಗ್ ಪಾಯಿಂಟ್ ಬೇಕಾಗುತ್ತೆ. ಹಾಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಕಾಫಿ ಪೌಡರ್ ಮತ್ತು ಸ್ವಲ್ಪ ಶುಗರ್ನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದೇ ಥರ ಬೀಟ್ ಮಾಡ್ಕೊಳ್ತಾನೆ ಇರಬೇಕು. ನಮ್ಮನೇಲಿ ನಮ್ಮ ಅತ್ತೆನೂ ಸಹ ಇವಾಗ ಕಾಫಿನ ಬಿಟ್ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಕಾಫಿ ಕುಡಿಯಲ್ಲ. ಸೊ ಹಾಗಾಗಿ ನಾವು 3 ಜನಕ್ಕೆ ಆಗುವಷ್ಟು ಮಾತ್ರ ಮಾಡ್ಕೋತಾ ಇದ್ದೀವಿ. 3 ಜನಕ್ಕೆ ಹಾಗೆ ಕೂಡ ಮಿಕ್ಕೊಳ್ಳುತ್ತೆ ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ. ನೋಡಿ ಈ ಥರ ರೆಡಿಯಾಗಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನೊರೆ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೀಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ರೀಮ್ ಥರ ರೆಡಿಯಾಗಿರುತ್ತೆ. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಈ ಸಕ್ಕರೆ ಎಲ್ಲ ಹಾಗೇ ಇರಬೇಕು, ಕ್ರಿಸ್ಟಲ್ ಥರ ಸಿಗ್ತಾ ಇರಬೇಕು. ಆ ಥರ ನಮಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದೇ ಥರನೇ ಮಾಡ್ಕೊಂಡು ನಿಮಗೆ ಕಂಪ್ಲೀಟ್ ನೊರೆ ಥರ ಬೇಕು ಅಂದರೆ ಆ ಥರ ಸಹ ಮಾಡ್ಕೋಬಹುದು. ಇವಾಗ 3 ಲೋಟ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಕಾಫಿದು ಪ್ರೀಮಿಕ್ಸ್ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸಿ ಐಸ್ ಕ್ಯೂಬ್ಸ್ನೆಲ್ಲ ಫಿಲ್ ಮಾಡಿಕೊಂಡು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಬಂದು ರೂಮ್ ಟೆಂಪ್ರೇಚರಲ್ಲೇ ಇತ್ತು. ಸೊ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗಿಬಿಡುತ್ತೆ. ಅಂದರೆ ಕೋಲ್ಡ್ ಕಾಫಿ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕಾಫಿ ಪ್ರೀಮಿಕ್ಸ್ ಏನಿತ್ತು ಅದನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದ್ರ ಮೇಲೆ ವೆನಿಲಾ ಐಸ್ ಕ್ರೀಮ್ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಥರ ಪ್ಲೇನ್ ಕೋಲ್ಡ್ ಕಾಫಿ ಅಂದ್ರೇ ಇಷ್ಟ. ಸೊ ನಮ್ಮ 3 ಜನಕ್ಕೆ ಈ ಕೋಲ್ಡ್ ಕಾಫಿ ಫೇವ್ರೇಟ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕೋಲ್ಡ್ ಕಾಫಿನ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ. ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ಕೆಫೆಗಳಲ್ಲಿ ಸಿಗುತ್ತಲ್ವಾ, ಅದೇ ಥರ ಇರುತ್ತೆ. ಅವ್ರು ಸ್ವಲ್ಪ ಐಸ್ ಕ್ರೀಮ್ ಹಾಕ್ತಾರೆ, ನೀವು ಬೇಕಿದ್ರೆ ಐಸ್ ಕ್ರೀಮ್ ಹಾಕ್ಕೋಬೋದು. ನಮ್ಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಿಜ್ಜಾ ಎಲ್ಲ ತಿಂದಿದ್ದಾಯಿತು. ಕೂಲ್ ಡ್ರಿಂಕ್ಸ್ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ನಾನು ಮಾಡೋ ಸೋಡಾ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಸೋಡಾ ಮಾಡ್ತಾಯಿದ್ದೀನಿ. ನನಗೆ ಸೋಡಾ ಬೇಡವಾಗಿತ್ತು, ಅವರಿಬ್ರಿಗೆ ಮಾತ್ರ. ಇಲ್ಲಿ ಒಂದು 2 ಲೋಟಕ್ಕೆ ಸ್ವಲ್ಪ ಸಕ್ಕರೆ, ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಕಾಳುಮೆಣಸಿನ ಪುಡಿನ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಈ ಥರ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡು ಒಂದು ಕುಟಾಣಿದು ಬರುತ್ತಲ್ವ ಕುಟ್ಟೋದು, ಅದನ್ನು ಹಾಕಿ ಜಸ್ಟ್ ಇದನ್ನು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದನ್ನು ನೀವು ಗ್ರೈಂಡ್ ಸಹ ಮಾಡ್ಕೋಬೋದು, ಬಟ್ ಕ್ರಷ್ ಮಾಡಿಕೊಂಡ್ರೆ ಅದು ಎಕ್ಸ್ಟ್ರಾ ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಏನಿತ್ತು ಅದನ್ನು ಹಾಕಿ ಸೋಡಾನ ಹಾಕ್ಕೊಳ್ಳೋದು. ನಾನಿವತ್ತು ಚಿಲ್ಡ್ ಆಗಿರುವಂಥ ಸೋಡಾನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಐಸ್ ಕ್ಯೂಬ್ಸ್ನ ಬಳಸ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಸೋಡಾಗೆ ಐಸ್ ಕ್ಯೂಬ್ಸ್ ಹಾಕಿದ್ರೆ ಇಷ್ಟ ಆಗಲ್ಲ, ಬಟ್ ನಮಗೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಐಸ್ ಕ್ಯೂಬ್ಸ್ನ ಬಳಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಐ ಥಿಂಕ್ ಹೊರಗಡೆ ಹೋಗಿದ್ರೆ ಇಷ್ಟೊಂದು ಮಾತುಕತೆ ಮಾತಾಡ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ, ಟೈಮ್ ಸಿಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಮನೆಗೆ ಬಂದಿದ್ದೆ ಒಳ್ಳೆಯದಾಯಿತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.